ಹಿರಿಯ ನಾಯಕರು ದೇಶದಲ್ಲಿ ಅನೇಕ ಪಕ್ಷಗಳಿರ್ತಕ್ಕಂಥ ಹಿರಿಯ ನಾಯಕರುಗಳ ಸಂಪರ್ಕದಲ್ಲಿದ್ದಂಥವರು, ರಾಜಕೀಯದ ಮುತ್ಸದ್ದಿ, ಮಾಜಿ ಮುಖ್ಯಮಂತ್ರಿಗಳಾಗಿ ನಮ್ಮ ರಾಜ್ಯಕ್ಕೆ ಉತ್ತಮವಾದಂಥ ಸೇವೆಯನ್ನು ತಮ್ಮ ಆಯುಷ್ಯದಲ್ಲಿ ಅನೇಕ ಇಲಾಖೆಗಳಲ್ಲಿ ಮಾಡಿ ಅಂಥವ್ರು ಇವತ್ತು ನಮ್ಮ ಜೊತೆಯಲ್ಲಿಲ್ಲ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗೂ ಕೂಡ ರಾಜ್ಯದಲ್ಲಿ ದುಡಿದಂಥವರು ಇವತ್ತು ಅವರು ನಮ್ಮ ಜೊತೆಯಲ್ಲಿ ಇಲ್ಲ ಅಂತಕ್ಕಂಥದ್ದು ಬಹಳ ನೋವಿನ ಸಂಗತಿ. ನಾವೆಲ್ಲರೂ ಸಹ ಅವರು ಅಧ್ಯಕ್ಷರಾದಂಥ ಕಾಲದಲ್ಲಿ ಪಕ್ಷದ ಒಳಗೆ ಬಂದು ಕೆಲಸವನ್ನು ಮಾಡಲಿಕ್ಕೆ ಆರಂಭ ಮಾಡಿದವರು. ನಮ್ಮಂತಹ ಅನೇಕರನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೀಲಿಕ್ಕೆ ಅವಕಾಶ ಮತ್ತು ಮಾರ್ಗದರ್ಶನಗಳನ್ನು ನೀಡಿ ಕಾಲಕ್ಕೆ ನಮ್ಮ ರಾಜಕೀಯ ಭವಿಷ್ಯಗಳು ಉತ್ತಮವಾಗಲಿಕ್ಕೆ ಸಹಕಾರ ಮಾಡಿ ಅವರ ಶಕ್ತಿಯನ್ನು ಕೂಡ ವಿನಿಯೋಗ ಮಾಡಿದಂಥ ಅನೇಕ ನಾಯಕರಲ್ಲಿ ಧರ್ಮಸಿಂಗ್ಜಿಯವರು ಕೂಡ ಬಹು ಎತ್ತರದ ಸ್ಥಾನವನ್ನು ಹೊಂದುತ್ತಾರೆ. ಇವತ್ತು ನಾವೇನೇ ಇದ್ದರೂ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ಪಕ್ಷ ಮತ್ತು ಈ ರೀತಿಯ ಹಿರಿಯ ನಾಯಕರುಗಳು. ಇವತ್ತು ಅಂಥ ಹಿರಿಯ ನಾಯಕರುಗಳನ್ನು ನಾವು ಕಳ್ಕೊಂಡು ಅನಾಥರಾಗಿದ್ವಿ ಅಂತಕ್ಕಂಥ ಭಾವನೆ ನನ್ನಲ್ಲಿದೆ. ಧರ್ಮ, ಜಾತಿ, ಪಂಗಡ, ಪಕ್ಷ ಎಲ್ಲವನ್ನೂ ಮೀರಿ ಮಾನವತೆಯನ್ನು ಇಟ್ಟುಕೊಂಡು ಕೆಲಸ ಮಾಡಿದಂಥವ್ರು, ಬಡವರ ಪರವಾದಂಥವರು, ಯಾವುದೇ ಭೇದ ಭಾವ ತಾರತಮ್ಯ ಇಲ್ಲದಂತೆ ಕೆಲಸ ಮಾಡಿದಂಥವ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ಒಂದು ನೋವನ್ನು ಭರಿಸುವಂಥ ಶಕ್ತಿ ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ.